ಎವ್ರಿವನ್, ನಮಸ್ಕಾರ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ. ಇಂದಿನ ಎಪಿಸೋಡ್ನಲ್ಲಿ ವಿಶ್ವಗುರು ಬಸವಣ್ಣನವರ ಕೆಲವು ವಚನಗಳನ್ನು ವಾಚನ ಮಾಡ್ತಾ ಇದ್ದೇನೆ. ಇದೆಲ್ಲದೂ ಕೂಡ ಭಕ್ತನ ಜ್ಞಾನಿಸ್ಥಳದ ವಚನಗಳಾಗಿದೆ. ಮೊದಲನೆಯ ವಚನ: ಏನಿ ಬಂದಿರಿ ಹದುಳ ಬಿದ್ದಿರಿ ಎಂದಡೆ, ನಿಮ್ಮ ಮೈಸಿರಿ ಹಾರಿ ಹೋವುದೇ, ಕುಳ್ಳಿರೆಂದಡೆ ನೆಲ ಕುಳಿ ಹೋವುದೇ, ಒಡನೆ ನುಡಿದಡೆ ಸಿರ ಹೊಟ್ಟೆಯೊಡೆಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ, ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನಿ ಕೂಡಲ ಸಂಗಮ ದೇವ. ವ್ಯಕ್ತಿ ದೈನಂದಿನ ಜೀವನದಲ್ಲಿ ಹೇಗಿರಬೇಕು, ನಾವು ಬೇರೆಯವರ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ನಮಗೆ ಈ ವಚನ ತಿಳಿಸ್ಕೊಡುತ್ತೆ. ಇಲ್ಲಿ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಅನ್ನೋದು ಬಹಳ ಮುಖ್ಯವಾದ ಸಾಲು. ಬೇರೆಯವರು ಮನೆಗೆ ಬಂದಾಗ ನಮಗೆ ಕೊಡಕ್ಕೆ ಏನು ಇಲ್ಲ ಅಂದರೂ ಕೂಡ ನೀವು ಅವರ ಜೊತೆ ಹೇಗೆ ವ್ಯವಹರಿಸ್ತಾ ಇದ್ದೀರಾ, ಎಷ್ಟು ಪ್ರೀತಿ ಪ್ರೇಮದಿಂದ ಗೌರವದಿಂದ ಅವರನ್ನು ಕಾಣ್ತಾ ಇದ್ದೀರಾ. ಹಾಗೆ ನೀವು ಕಾಣಲಿಲ್ಲ ಅಂದರೆ ಕೆಡಹಿ ಮೂಗ ಕೊಯ್ಯುವುದೇ, ಅವರಿಗೆ ಶಿಕ್ಷೆಯನ್ನು ನೀವು ವಿಧಿಸಬಹುದು ದೇವ. ಹೇಗೆ? ಮೂಗ ಕೊಯ್ಯದೆ ಮಾಡ್ಬನೆ, ಕಠಿಣವಾದ ಶಿಕ್ಷೆಯನ್ನು ನೀವು ಅವರಿಗೆ ವಹಿಸಬಹುದು. ಏನಿ ಬಂದಿರಿ ಹದುಳ ಬಿದ್ದಿರಿ ಎಂದಡೆ, ನಿಮ್ಮ ಮೈಸಿರಿ ಹಾರಿ ಹೋವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋವುದೇ, ಒಡನೆ ನುಡಿದರೆ ಸಿರ ಹೊಟ್ಟೆಯೊಡೆಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ, ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೆ ಕೂಡಲ ಸಂಗಮ ದೇವರು. ಕೂಡಲ ಸಂಗಮ ದೇವರು. ಎರಡನೆಯ ವಚನ: ಸಂಸಾರದಲ್ಲಿ ಹುಟ್ಟಿ ಮತ್ತೊಂದ ಬಯಸಬೇಕಯ್ಯ, ನಗುವುದು ನುಡಿಯುವುದು ಶಿವಭಕ್ತರೊಡನೆ, ಸಮ್ಮಾನ ಹಮ್ಮು ಬಿಮ್ಮಾಗಿರಬೇಕಯ್ಯ, ಅಭ್ಯಾಸೇನ ವಿಹೀನಸ್ಯ ತಸ್ಯ ಜನ್ಮ ನಿರರ್ಥಕಂ, ಗುರಾವಪಿ ಸಮಂ ಹಾಸ್ಯಂ ಕರ್ತವ್ಯಂ ಕುಟಿಲಂ ವಿನಾ. ಇಂತೆಂದುದಾಗಿ ನಮ್ಮ ಕೂಡಲ ಸಂಗನ ಶರಣರೊಡನೆ ಮನದೆರೆದು ಮಾತನಾಡುವುದಯ್ಯ. ಸಜ್ಜನರೊಡನೆ ನಾವು ವ್ಯವಹರಿಸಬೇಕಾದಾಗ ನಮಗೆ ಹಮ್ಮು ಬಿಮ್ಮು ಇರಬಾರದು. ಹೇಗಿರಬೇಕು? ಶಿವಭಕ್ತರೊಡನೆ ನಗುವುದು ನುಡಿಯುವುದು. ಹಾಗೆ ನಾವು ನಗ್ತಾ ನುಡಿತಾ ಶಿವಭಕ್ತರೊಡನೆ ಬೆರೆತು ನಾವು ಮಾತನಾಡಬೇಕು. ಅದರಲ್ಲಿಯೇ ಜೀವನದ ಸಾರ್ಥಕತೆ ಇದೆ ಅನ್ನೋದು ಈ ವಚನದ ಒಂದು ಅರ್ಥ. ಮುಂದಿನ ವಚನ ನೋಡೋದಾದ್ರೆ: ಭಕ್ತಿ ಎಂಬ ನಿಧಾನವ ಸಾಧಿಸುವಡೆ, ಶಿವ ಪ್ರೇಮವೆಂಬ ಅಂಜನವೆನೆಚ್ಚಿಕೊಂಬುದು. ಭಕ್ತನಾದವಂಗೆ ಇದೇ ಪಥವಾಗಿರಬೇಕು, ನಮ್ಮ ಕೂಡಲ ಸಂಗನ ಶರಣರ ಅನುಭವ ಗಜವೈದ್ಯ. ನಾವು ಭಕ್ತಿ ಎಂಬ ನಿಧಾನವ ಸಾಧಿಸುವಡೆ ಅಂದರೆ ಭಕ್ತಿ ಎಂಬುವಂತಹ ಒಂದು ಸಂಪತ್ತನ್ನು ನಾವು ಸಾಧಿಸಬೇಕಾದರೆ, ನಾವು ಭಕ್ತಿ ಪಥದಲ್ಲಿ ನಡೆಯಬೇಕಾದರೆ ಏನಿರಬೇಕು? ಮೊದಲು ಶಿವ ಪ್ರೇಮವಿರಬೇಕು. ಆ ದೇವನನ್ನು ನಾವು ಪ್ರೇಮದಿಂದ ಕಾಣಬೇಕು. ಅದೇ ನಮ್ಮ ಪಥವಾಗಿರಬೇಕು. ಭಕ್ತನಾದವಂಗೆ ಇದೇ ಪಥವಾಗಿರಬೇಕು. ಶಿವ ಪ್ರೇಮದಲ್ಲಿ ನಾವು ಇದ್ದಾಗ ಮಾತ್ರ ಭಕ್ತಿ ಅನ್ನುವಂತಹ ಪಥದಲ್ಲಿ ನಾವು ನಡೆಯೋಕೆ ಸಾಧ್ಯ ಆಗುತ್ತೆ. ನಮ್ಮ ಕೂಡಲ ಸಂಗನ ಶರಣರ ಅನುಭವ ಗಜವೈದ್ಯ. ಇದು ಈ ವಚನದ ಭಾವಾರ್ಥ. ಭಕ್ತಿ ಎಂಬ ನಿಧಾನವ ಸಾಧಿಸುವಡೆ, ಶಿವ ಪ್ರೇಮವೆಂಬ ಅಂಜನವನೆಚ್ಚಿಕೊಂಬುದು. ಭಕ್ತನಾದವಂಗೆ ಇದೇ ಪಥವಾಗಿರಬೇಕು, ನಮ್ಮ ಕೂಡಲ ಸಂಗನ ಶರಣರ ಅನುಭವ ಗಜವೈದ್ಯ. ಮುಂದಿನ ವಚನ ನೋಡೋದಾದರೆ, ಇದು ಕೂಡ ಬಹಳ ಫೇಮಸ್ ಆಗಿರೋ ವಚನನೇ, ನಿಮಗೆ ಗೊತ್ತಿದೆ ಅಂತೀನಿ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾ ಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯ ನಂತೊಲ್ಲದೊಲ್ಲನಯ್ಯ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾ ಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯ ನಂತೊಲ್ಲದೊಲ್ಲನಯ್ಯ. ಸದು ವಿನಯದಿಂದ ಕೂಡಿದಂತಹ ಮೃದು ವಚನದ ಶಿಖಾಮಣಿಯಾಗಿ ನಮಗೆ ಬಸವಣ್ಣನವರು ಈ ವಚನದ ಮುಖಾಂತರ ಕಾಣ್ತಾರೆ. ನಾವು ಎಷ್ಟು ವಿನಯದಿಂದ ಇರಬೇಕು ಬೇರೆಯವರ ಜೊತೆಗೆ, ಎಲ್ಲರನ್ನ ಹೇಗೆ ವಿನಯವಂತಿಕೆಯಿಂದ ನಾವು ಕಾಣಬೇಕು ಅನ್ನೋದು ಈ ವಚನದ ಅರ್ಥ. ಮೃದು ವಚನವೇ ಸಕಲ ಜಪಗಳು, ಆ ಮೃದು ವಚನವೇ ಸಕಲ ತಪಗಳು ಕೂಡ. ಕಂಡ ಭಕ್ತರಿಗೆ ನಾವು ಕೈ ಮುಗಿಯಬೇಕು. ನೋಡಿ ಎಷ್ಟು ಅದ್ಭುತವಾಗಿದೆ ವಚನಗಳು. ಈ ವಚನಗಳನ್ನು ನಾವು ಈಗಿನ ಕಾಲದಲ್ಲಿ ಕೂಡ ಅನ್ವಯಿಸ್ಕೊಳ್ಬಹುದು. ನಾವು ಬಂದವರ ಜೊತೆಗೆ, ಮನೆಗೆ ಯಾರಾದರೂ ಬಂದರೆ, ಯಾರನ್ನಾದ್ರೂ ಭೇಟಿ ಮಾಡಿದ್ರೆ ನಾವು ಎಷ್ಟು ವಿನಯವಂತಿಕೆಯಿಂದ ಇರಬೇಕು. ನಮಗೆ ಕೊಡಕ್ಕೇನು ಇಲ್ಲ ಅಂದರೂ ಕೂಡ ನಮ್ಮ ವಿನಯವಂತಿಕೆಯೇ ಸಾಕು. ಅಷ್ಟು ಪ್ರೀತಿ ಪ್ರೇಮದಿಂದ ನಾವು ಕಾಣಬೇಕು. ಶಿವಭಕ್ತನಾಗಬೇಕಾದ್ರೆ ಮೊದಲು ನಾವು ಆತನನ್ನು ಪ್ರೇಮದಿಂದ ಕಾಣಬೇಕು. ಆಗ ನಮಗೆ ಭಕ್ತಿ ಅನ್ನೋದು ಲಭಿಸುತ್ತೆ. ಇದೆಲ್ಲದೂ ಕೂಡ ಈ ವಚನಗಳ ಒಂದು ಭಾವಾರ್ಥ. ಇನ್ನೊಂದು ವಚನವನ್ನು ಹೇಳ್ತೇನೆ. ಇತ್ತ ಬಾರಯ್ಯ ಎಂದು ಭಕ್ತರೆಲ್ಲರೂ ಕೂರ್ತು ಹತ್ತೆ ಕರಿವುತ್ತಿರಲು,
ಮತ್ತೆ ಕೆಲಕ್ಕೆ ಹೋಗಿ ಶರಣೆಂದು ಹಸ್ತ ಬಾಯನೇ ಮುಚ್ಚಿ ಕಿರಿದಾಗಿ ಭೃತ್ಯಾಚಾರವ ನುಡಿದು ವಿನಯ ತದ್ಮಾನವುಳ್ಳಡೆ ಎತ್ತಿ ಕೊಂಬನಯ್ಯ ಕೂಡಲ ಸಂಗಮ ದೇವ ಪ್ರಥಮರ ಮುಂದೆ. ಇತ್ತ ಬಾರಯ್ಯ ಎಂದು ಭಕ್ತರೆಲ್ಲರೂ ಕರಿತಾ ಇದ್ರು ಕೂಡ ಕೊನೆಗೇನು, ವಿನಯ ತದ್ಮಾನ ಉಳ್ಳಡೆ, ವಿನಯವಂತಿಕೆ ಕೂಡ ಇರಬೇಕು. ಕೇವಲ ಇತ್ತ ಬಾರಯ್ಯ ಅಂತ ನಾವು ಭಕ್ತಿಯಿಂದ ಕರೆದ್ರೆ ಮಾತ್ರ ಅಲ್ಲ, ಕೈ ಜೋಡಿಸಿ ವಿನಯವಂತಿಕೆಯಿಂದ ಒಂದು ಹೆಜ್ಜೆ ಹಿಂದೆ ಹೋಗಿ ಕೂಡ ಅವರನ್ನು ನಾವು ಕರಿಬೇಕು, ಕಾಣಬೇಕು. ಭಕ್ತನನ್ನ, ಶಿವಭಕ್ತನನ್ನ, ಶರಣನನ್ನ ಅನ್ನೋದು ಈ ವಚನಗಳ ಅರ್ಥ. ಬಹಳ ಸಿಂಪಲ್ ಆಗಿರುವಂಥ ವಚನಗಳು, ಆದರೆ ಅರ್ಥಪೂರ್ಣವಾಗಿದೆ ಎಲ್ಲ ವಚನಗಳು. ಈ ವಚನಗಳ ಸಂಪೂರ್ಣ ಭಾವಾರ್ಥವನ್ನು ನೀವು ತಿಳಿಯಬೇಕು ಅಂದರೆ ಇದೇ ಚಾನೆಲ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಮತ್ತು ಭಾವಾರ್ಥ ಅನ್ನುವಂಥ ಪಾಡ್ಕಾಸ್ಟ್ ಇದೆ, ಅಲ್ಲಿ ಹೋಗಿ ನೀವು ಕೇಳಬಹುದು ಅಂತ ಹೇಳ್ತಾ, ಮುಂದಿನ ಭಾನುವಾರ ಮತ್ತೊಂದಿಷ್ಟು ವಚನಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೆ ಪ್ರತಿದಿನವೂ ಒಂದು ವಚನವನ್ನು ಕೇಳ್ತಾ ಇರಿ, ಅರ್ಥವನ್ನು ತಿಳಿಯುವಂಥ ಪ್ರಯತ್ನ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಸರ್ಕಲ್ಗೂ ಕೂಡ ವಚನಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ಸಂಡೇ. ಶರಣಾರ್ಥಿಗಳು.